ನೋಡಿ, ಈ ರೀತಿ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಈಗ ಚಿತ್ರರಂಗದ ಹಲವರು ಈ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆ ಚಿತ್ರರಂಗದಲ್ಲಿ ದರ್ಶನ್ ಅಂತಂದ್ರೆ ಅವರ ಲೆವೆಲ್ಲೇ ಬೇರೆ. ಈಗ ಕನ್ನಡ ಚಿತ್ರರಂಗ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೆ, ಬಿಕಾಸ್ ಅವರು ಒಳಗಡೆ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಎರಡೆರಡು ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಒಂದು, ದರ್ಶನ್ ಅವರು ಆದಷ್ಟು ಬೇಗ ಇದರಿಂದ ಕ್ಲಿಯರ್ ಆಗಿ ಆಚೆ ಬರಲಿ, ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಅವರು ಮೊದಲನೇ ತರ ಬ್ಯಾಕ್ ವಿತ್ ಬ್ಯಾಂಗ್ ಅಂತಾರಲ್ಲ, ಆ ರೀತಿ ಬರಲಿ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಐ ಥಿಂಕ್ ಯು ಆರ್ ಅವೇರ್ ಆಫ್ ಇಟ್. ಈಗ ದಿಂಬು ಹಾಸಿಗೆಗೋಸ್ಕರನು ಅವರು ಕಷ್ಟ ಬೀಳುವಂತ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ 15-25 ದಿನದಿಂದ ವಿಚಾರಣೆ, ದರ್ಶನ್ಗೆ ದಿಂಬು ಹಾಸಿಗೆ ಕೊಡಬೇಕು ಕೊಡಬಾರದು ಅದನ್ನ ಡಿಸೈಡ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಇನ್ನೂ ದಿಂಬು ಹಾಸಿಗೆ ಸಿಕ್ಕಿಲ್ಲ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಇಷ್ಟೆಲ್ಲ ಕಷ್ಟವನ್ನ ಎದುರಿಸ್ತಾರಂತ ಮನುಷ್ಯ. ಕೆಲವರು ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ, ಮಾಡಿದ್ರು ಮಹಾರಾಯ, ಅವ್ರು ಮಾಡಿದ್ದಾರೆ ಅನುಭವಿಸ್ತಾರೆ ಬಿಡಿ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಪಾಪ ಅವ್ರಿಗೆ ಈ ರೀತಿ ಆಗ್ಬಾರ್ದಾಗಿತ್ತು ಅಂತ. ನೀವು ಯಾವ ಕೆಟಗರಿ ಸೇರ್ತೀರಿ? ನನ್ ಜೊತೆ ಅಂದ್ರೆ ನಾನ್ ನೋಡ್ದಂಗೆ ನಾನು ಕಂಡಂತೆ ಆಗ್ಬಾರ್ದಿತ್ತು, ಅಂತ ವ್ಯಕ್ತಿತ್ವದ ಮನುಷ್ಯನ್ಗೆ ಆಗ್ಬಾರ್ದಿತ್ತು. ಮೇ ಬಿ ಇಟ್ಸ್ ಜಸ್ಟ್ ಅ ಫೇಸ್ ಸರ್, ಇದೊಂದು ಟೈಮ್, ಹಿಂಗೆ ಇರಲ್ಲ ಅಲ್ವಾ ಕಾಲ. ಮೇ ಬಿ ಇದೊಂದು ಟೈಮ್, ಇದೊಂದು ಬ್ಯಾಡ್ ಫೇಸ್, ಇದನ್ನ ದಾಟ್ ಬರ್ತಾರೆ. ಸೊ ಹಿ ಮೈಟ್, ಅಂಡ್ ಐ ವಿಶ್ ದ ಬೆಸ್ಟ್ ಫಾರ್ ಹಿಮ್. ಅವರ ವಿರುದ್ಧ ಕೇಳಿ ಬರ್ತಿರುವ ಆರೋಪಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಅಂದ್ರೆ ಏನೇನು ಆರೋಪಗಳಿದೆ? ಅವರು ರೇಣುಕಾಸ್ವಾಮಿ ವಿಚಾರವಾಗಿ, ಕೊಲೆ ಮಾಡಿರೋ ವಿಚಾರವಾಗಿ, ಕೊಲೆ ಆರೋಪ, ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆಯಾ? ಖಂಡಿತವಾಗ್ಲೂ ನೋಡ್ತೀವಲ್ಲ ಸರ್, ಟಿವಿಲಿ ಅದನ್ನ ನೋಡ್ತೀವಿ. ಸೊ ಅದನ್ನೆಲ್ಲ ಒಂದ್ಸರಿ ನೀವು ರಿಕಾಲ್ ಮಾಡ್ಕೊಂಡಾಗ, ಈ ಕಡೆ ಈಗ ಅವ್ರು ಎದುರಿಸ್ತಾ ಇರುವಂತಹ ಈ ಎಲ್ಲ ಸಮಸ್ಯೆಗಳನ್ನ ನೋಡಿದಾಗ ಯಾವುದು ಬೆಟರ್ ಅನ್ಸುತ್ತೆ? ಐ ಮೀನ್ ಅಂದ್ರೆ ಇಟ್ಸ್ ಸ್ಟಿಲ್ ನಾಟ್ ಪ್ರೂವನ್ ಎನಿಥಿಂಗ್ ಅಲ್ವಾ ಸರ್. ಅದ್ರ ಮೇಲೆ ನಾವು ಡಿಸಿಷನ್, ನಮ್ಮ ಒಪಿನಿಯನ್ಸ್ ಕೂಡ ತಪ್ಪಾಗತ್ತೆ. ಕಾನೂನು ಕೈಯಲ್ಲಿದೆ, ವಿ ಆಲ್ ರೆಸ್ಪೆಕ್ಟ್ ದ ಲಾ, ಲೆಟ್ ದ ಲಾ ಡಿಸೈಡ್. ಸೊ ನಾವ್ ಯಾರು ಅಲ್ಲ ಅದನ್ನ ಕೂತು ಅವ್ರಿಗೆ ಹಂಗ್ ಮಾಡ್ಬೇಕಿತ್ತು, ಅವ್ರು ಹಿಂಗ್ ಮಾಡ್ಬೇಕಿತ್ತು. ಲೆಟ್ ಇಟ್ ಗೆಟ್ ಪ್ರೂವನ್. ಸೊ ಪ್ರೂವ್ ಆದ್ಮೇಲೆ ವಿ ಕ್ಯಾನ್ ಡಿಸೈಡ್ ಆನ್ ಇಟ್. ಇದು ಪ್ರೂವ್ ಆಗಿಲ್ಲ ಅಂದ್ರೂ ವಿ ಕ್ಯಾನ್ ಡಿಸೈಡ್ ಆನ್ ಇಟ್. ಕೆಲವರು ಹಿಂಗೂ ಹೇಳ್ತಾರೆ, ಅಂದ್ರೆ ಕಾನೂನು ಕೈಗೆ ತೊಗೊಳ್ಳುವಂತ ಅಗತ್ಯನೇ ಇರಲಿಲ್ಲ, ಒಂದು ಫೋನ್ ಮಾಡಿ ಅದನ್ನ ಅಲ್ಲೇ ಸರಿಪಡಿಸಿದ್ರೆ ಆಗ ಹೋಗಿರೋದು, ಇಷ್ಟೆಲ್ಲ ಬೇಕಾಗಿರೋ ಅವಶ್ಯಕತೆ ಇತ್ತ ಅಂತಾನು ಹೇಳ್ತಾರೆ. ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಸೇ, ಬಿಕಾಸ್ ಐ ಡೋಂಟ್ ನೋ ದ ಸಿಚುವೇಶನ್ ಸರ್. ಸೊ ನೋ, ಐ ಡೋಂಟ್ ನೋ. ಸೊ ಏನ್ ವಿಶ್ ಮಾಡ್ತೀರಿ ದರ್ಶನ್ ಅವರು? ಐ ವಿಶ್ ಹಿಮ್ ದ ಬೆಸ್ಟ್ ಆಲ್ವೇಸ್. ಈ ರೀತಿ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಈಗ ಚಿತ್ರರಂಗದ ಹಲವರು ಈ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆ ಚಿತ್ರರಂಗದಲ್ಲಿ ದರ್ಶನ್ ಅಂತಂದ್ರೆ ಅವರ ಲೆವೆಲ್ಲೇ ಬೇರೆ. ಈಗ ಕನ್ನಡ ಚಿತ್ರರಂಗ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೆ, ಬಿಕಾಸ್ ಅವರು ಒಳಗಡೆ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಎರಡೆರಡು ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಒಂದು, ದರ್ಶನ್ ಅವರು ಆದಷ್ಟು ಬೇಗ ಇದರಿಂದ ಕ್ಲಿಯರ್ ಆಗಿ ಆಚೆ ಬರಲಿ, ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಅವರು ಮೊದಲನೇ ತರ ಬ್ಯಾಕ್ ವಿತ್ ಬ್ಯಾಂಗ್ ಅಂತಾರಲ್ಲ, ಆ ರೀತಿ ಬರಲಿ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಐ ಥಿಂಕ್ ಯು ಆರ್ ಅವೇರ್ ಆಫ್ ಇಟ್. ಈಗ ದಿಂಬು ಹಾಸಿಗೆಗೋಸ್ಕರನು ಅವರು ಕಷ್ಟ ಬೀಳುವಂತ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ 15-25 ದಿನದಿಂದ ವಿಚಾರಣೆ, ದರ್ಶನ್ಗೆ ದಿಂಬು ಹಾಸಿಗೆ ಕೊಡಬೇಕು ಕೊಡಬಾರದು ಅದನ್ನ ಡಿಸೈಡ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಇನ್ನೂ ದಿಂಬು ಹಾಸಿಗೆ ಸಿಕ್ಕಿಲ್ಲ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಇಷ್ಟೆಲ್ಲ ಕಷ್ಟವನ್ನ ಎದುರಿಸ್ತಾರಂತ ಮನುಷ್ಯ. ಕೆಲವರು ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ, ಮಾಡಿದ್ರು ಮಹಾರಾಯ, ಅವ್ರು ಮಾಡಿದ್ದಾರೆ ಅನುಭವಿಸ್ತಾರೆ ಬಿಡಿ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಪಾಪ ಅವ್ರಿಗೆ ಈ ರೀತಿ ಆಗ್ಬಾರ್ದಾಗಿತ್ತು ಅಂತ. ನೀವು ಯಾವ ಕೆಟಗರಿ ಸೇರ್ತೀರಿ? ನನ್ ಜೊತೆ ಅಂದ್ರೆ ನಾನ್ ನೋಡ್ದಂಗೆ ನಾನು ಕಂಡಂತೆ ಆಗ್ಬಾರ್ದಿತ್ತು, ಅಂತ ವ್ಯಕ್ತಿತ್ವದ ಮನುಷ್ಯನ್ಗೆ ಆಗ್ಬಾರ್ದಿತ್ತು. ಮೇ ಬಿ ಇಟ್ಸ್ ಜಸ್ಟ್ ಅ ಫೇಸ್ ಸರ್, ಇದೊಂದು ಟೈಮ್, ಹಿಂಗೆ ಇರಲ್ಲ ಅಲ್ವಾ ಕಾಲ. ಮೇ ಬಿ ಇದೊಂದು ಟೈಮ್, ಇದೊಂದು ಬ್ಯಾಡ್ ಫೇಸ್, ಇದನ್ನ ದಾಟ್ ಬರ್ತಾರೆ. ಸೊ ಹಿ ಮೈಟ್, ಅಂಡ್ ಐ ವಿಶ್ ದ ಬೆಸ್ಟ್ ಫಾರ್ ಹಿಮ್. ಅವರ ವಿರುದ್ಧ ಕೇಳಿ ಬರ್ತಿರುವ ಆರೋಪಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಅಂದ್ರೆ ಏನೇನು ಆರೋಪಗಳಿದೆ? ಅವರು ರೇಣುಕಾಸ್ವಾಮಿ ವಿಚಾರವಾಗಿ, ಕೊಲೆ ಮಾಡಿರೋ ವಿಚಾರವಾಗಿ, ಕೊಲೆ ಆರೋಪ, ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆಯಾ? ಖಂಡಿತವಾಗ್ಲೂ ನೋಡ್ತೀವಲ್ಲ ಸರ್, ಟಿವಿಲಿ ಅದನ್ನ ನೋಡ್ತೀವಿ. ಸೊ ಅದನ್ನೆಲ್ಲ ಒಂದ್ಸರಿ ನೀವು ರಿಕಾಲ್ ಮಾಡ್ಕೊಂಡಾಗ, ಈ ಕಡೆ ಈಗ ಅವ್ರು ಎದುರಿಸ್ತಾ ಇರುವಂತಹ ಈ ಎಲ್ಲ ಸಮಸ್ಯೆಗಳನ್ನ ನೋಡಿದಾಗ ಯಾವುದು ಬೆಟರ್ ಅನ್ಸುತ್ತೆ? ಐ ಮೀನ್ ಅಂದ್ರೆ ಇಟ್ಸ್ ಸ್ಟಿಲ್ ನಾಟ್ ಪ್ರೂವನ್ ಎನಿಥಿಂಗ್ ಅಲ್ವಾ ಸರ್. ಅದ್ರ ಮೇಲೆ ನಾವು ಡಿಸಿಷನ್, ನಮ್ಮ ಒಪಿನಿಯನ್ಸ್ ಕೂಡ ತಪ್ಪಾಗತ್ತೆ. ಕಾನೂನು ಕೈಯಲ್ಲಿದೆ, ವಿ ಆಲ್ ರೆಸ್ಪೆಕ್ಟ್ ದ ಲಾ, ಲೆಟ್ ದ ಲಾ ಡಿಸೈಡ್. ಸೊ ನಾವ್ ಯಾರು ಅಲ್ಲ ಅದನ್ನ ಕೂತು ಅವ್ರಿಗೆ ಹಂಗ್ ಮಾಡ್ಬೇಕಿತ್ತು, ಅವ್ರು ಹಿಂಗ್ ಮಾಡ್ಬೇಕಿತ್ತು. ಲೆಟ್ ಇಟ್ ಗೆಟ್ ಪ್ರೂವನ್. ಸೊ ಪ್ರೂವ್ ಆದ್ಮೇಲೆ ವಿ ಕ್ಯಾನ್ ಡಿಸೈಡ್ ಆನ್ ಇಟ್. ಇದು ಪ್ರೂವ್ ಆಗಿಲ್ಲ ಅಂದ್ರೂ ವಿ ಕ್ಯಾನ್ ಡಿಸೈಡ್ ಆನ್ ಇಟ್. ಕೆಲವರು ಹಿಂಗೂ ಹೇಳ್ತಾರೆ, ಅಂದ್ರೆ ಕಾನೂನು ಕೈಗೆ ತೊಗೊಳ್ಳುವಂತ ಅಗತ್ಯನೇ ಇರಲಿಲ್ಲ, ಒಂದು ಫೋನ್ ಮಾಡಿ ಅದನ್ನ ಅಲ್ಲೇ ಸರಿಪಡಿಸಿದ್ರೆ ಆಗ ಹೋಗಿರೋದು, ಇಷ್ಟೆಲ್ಲ ಬೇಕಾಗಿರೋ ಅವಶ್ಯಕತೆ ಇತ್ತ ಅಂತಾನು ಹೇಳ್ತಾರೆ. ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಸೇ, ಬಿಕಾಸ್ ಐ ಡೋಂಟ್ ನೋ ದ ಸಿಚುವೇಶನ್ ಸರ್. ಸೊ ನೋ, ಐ ಡೋಂಟ್ ನೋ.
ಸೊ ಏನ್ ವಿಶ್ ಮಾಡ್ತೀರಿ ದರ್ಶನ್ ಅವರು? ಐ ವಿಶ್ ಹಿಮ್ ದ ಬೆಸ್ಟ್ ಆಲ್ವೇಸ್. ಆಲ್ವೇಸ್. ನೋಡಿ, ಈ ರೀತಿ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಈಗ ಚಿತ್ರರಂಗದ ಹಲವರು ಈ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು. ಆ ಚಿತ್ರರಂಗದಲ್ಲಿ ದರ್ಶನ್ ಅಂತಂದ್ರೆ ಅವರ ಲೆವೆಲ್ಲೇ ಬೇರೆ. ಈಗ ಕನ್ನಡ ಚಿತ್ರರಂಗ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೆ, ಬಿಕಾಸ್ ಅವರು ಒಳಗಡೆ ಇದ್ದಾರೆ. ಹೌದು ಹೌದು. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಎರಡೆರಡು ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಒಂದು, ದರ್ಶನ್ ಅವರು ಆದಷ್ಟು ಬೇಗ ಇದರಿಂದ ಕ್ಲಿಯರ್ ಆಗಿ ಆಚೆ ಬರಲಿ, ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಅವರು ಮೊದಲನೇ ತರ ಬ್ಯಾಕ್ ವಿತ್ ಬ್ಯಾಂಗ್ ಅಂತಾರಲ್ಲ, ಆ ರೀತಿ ಬರಲಿ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಐ ಥಿಂಕ್ ಯು ಆರ್ ಅವೇರ್ ಆಫ್ ಇಟ್. ಈಗ ದಿಂಬು ಹಾಸಿಗೆಗೋಸ್ಕರನು ಅವರು ಕಷ್ಟ ಬೀಳುವಂತ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ 15-25 ದಿನದಿಂದ ವಿಚಾರಣೆ, ದರ್ಶನ್ಗೆ ದಿಂಬು ಹಾಸಿಗೆ ಕೊಡಬೇಕು ಕೊಡಬಾರದು ಅದನ್ನ ಡಿಸೈಡ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಇನ್ನೂ ದಿಂಬು ಹಾಸಿಗೆ ಸಿಕ್ಕಿಲ್ಲ. ಜೈಲ್ ಮ್ಯಾನುವಲ್ ಪ್ರಕಾರ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಇಷ್ಟೆಲ್ಲ ಕಷ್ಟವನ್ನ ಎದುರಿಸ್ತಾರಂತ ಮನುಷ್ಯ. ಕೆಲವರು ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ, ಮಾಡಿದ್ರು ಮಹಾರಾಯ, ಅವ್ರು ಮಾಡಿದಾರೆ ಅನುಭವಿಸ್ತಾರೆ ಬಿಡಿ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಪಾಪ ಅವ್ರಿಗೆ ಈ ರೀತಿ ಆಗ್ಬಾರ್ದಾಗಿತ್ತು ಅಂತ. ನೀವು ಯಾವ ಕೆಟಗರಿ ಸೇರ್ತೀರಿ? ನನ್ ಜೊತೆ ಅಂದ್ರೆ ನಾನ್ ನೋಡ್ದಂಗೆ ನಾನು ಕಂಡಂತೆ ಆಗ್ಬಾರ್ದಿತ್ತು, ಅಂತ ವ್ಯಕ್ತಿತ್ವದ ಮನುಷ್ಯನ್ಗೆ ಆಗ್ಬಾರ್ದಿತ್ತು. ಮೇ ಬಿ ಇಟ್ಸ್ ಜಸ್ಟ್ ಅ ಫೇಸ್ ಸರ್, ಇದೊಂದು ಟೈಮ್, ಹಿಂಗೆ ಇರಲ್ಲ ಅಲ್ವಾ ಕಾಲ. ಮೇ ಬಿ ಇದೊಂದು ಟೈಮ್, ಇದೊಂದು ಬ್ಯಾಡ್ ಫೇಸ್, ಇದನ್ನ ದಾಟ್ ಬರ್ತಾರೆ. ಸೊ ಹಿ ಮೈಟ್, ಅಂಡ್ ಐ ವಿಶ್ ದ ಬೆಸ್ಟ್ ಫಾರ್ ಹಿಮ್. ಅವರ ವಿರುದ್ಧ ಕೇಳಿ ಬರ್ತಿರುವ ಆರೋಪಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಅಂದ್ರೆ ಏನೇನು ಆರೋಪಗಳಿದೆ? ಅವರು ರೇಣುಕಾಸ್ವಾಮಿ ವಿಚಾರವಾಗಿ, ಕೊಲೆ ಮಾಡಿರೋ ವಿಚಾರವಾಗಿ, ಕೊಲೆ ಆರೋಪ, ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆಯಾ? ಖಂಡಿತವಾಗ್ಲೂ ನೋಡ್ತೀವಲ್ಲ ಸರ್ ಟಿವಿಲಿ, ಅದನ್ನ ನೋಡ್ತೀವಿ. ಸೊ ಅದನ್ನೆಲ್ಲ ಒಂದ್ಸರಿ ನೀವು ರಿಕಾಲ್ ಮಾಡ್ಕೊಂಡಾಗ, ಈ ಕಡೆ ಈಗ ಅವ್ರು ಎದುರಿಸ್ತಾ ಇರುವಂತಹ ಈ ಎಲ್ಲ ಸಮಸ್ಯೆಗಳನ್ನ ನೋಡಿದಾಗ ಯಾವುದು ಬೆಟರ್ ಅನ್ಸುತ್ತೆ? ಐ ಮೀನ್ ಅಂದ್ರೆ ಇಟ್ಸ್ ಸ್ಟಿಲ್ ನಾಟ್ ಪ್ರೂವನ್ ಎನಿಥಿಂಗ್ ಅಲ್ವಾ ಸರ್. ಅದ್ರ ಮೇಲೆ ನಾವು ಡಿಸಿಷನ್, ನಮ್ಮ ಒಪಿನಿಯನ್ಸ್ ಕೂಡ ತಪ್ಪಾಗತ್ತೆ. ಕಾನೂನು ಕೈಯಲ್ಲಿದೆ, ವಿ ಆಲ್ ರೆಸ್ಪೆಕ್ಟ್ ದ ಲಾ, ಲೆಟ್ ದ ಲಾ ಡಿಸೈಡ್. ಸೊ ನಾವ್ ಯಾರು ಅಲ್ಲ ಅದನ್ನ ಕೂತು ಅವ್ರಿಗೆ ಹಂಗ್ ಮಾಡ್ಬೇಕಿತ್ತು, ಅವ್ರು ಹಿಂಗ್ ಮಾಡ್ಬೇಕಿತ್ತು. ಲೆಟ್ ಇಟ್ ಗೆಟ್ ಪ್ರೂವನ್. ಸೊ ಪ್ರೂವ್ ಆದ್ಮೇಲೆ ವಿ ಕ್ಯಾನ್ ಡಿಸೈಡ್ ಆನ್ ಇಟ್. ಇದು ಪ್ರೂವ್ ಆಗಿಲ್ಲ ಅಂದ್ರೂ ವಿ ಕ್ಯಾನ್ ಡಿಸೈಡ್ ಆನ್ ಇಟ್. ಕೆಲವರು ಹಿಂಗೂ ಹೇಳ್ತಾರೆ, ಅಂದ್ರೆ ಕಾನೂನು ಕೈಗೆ ತೊಗೊಳ್ಳುವಂತ ಅಗತ್ಯನೇ ಇರಲಿಲ್ಲ, ಒಂದು ಫೋನ್ ಮಾಡಿ ಅದನ್ನ ಅಲ್ಲೇ ಸರಿಪಡಿಸಿದ್ರೆ ಆಗ ಹೋಗಿರೋದು, ಇಷ್ಟೆಲ್ಲ ಬೇಕಾಗಿರೋ ಅವಶ್ಯಕತೆ ಇತ್ತ ಅಂತಾನು ಹೇಳ್ತಾರೆ. ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಸೇ, ಬಿಕಾಸ್ ಐ ಡೋಂಟ್ ನೋ ದ ಸಿಚುವೇಶನ್ಸ್. ಸೊ ನೋ, ಐ ಡೋಂಟ್ ನೋ. ಸೊ ಏನ್ ವಿಶ್ ಮಾಡ್ತೀರಿ ದರ್ಶನ್ ಅವರು? ಐ ವಿಶ್ ಹಿಮ್ ದ ಬೆಸ್ಟ್ ಆಲ್ವೇಸ್. ಆಲ್ವೇಸ್. ನೋಡಿ, ಈ ರೀತಿ ವ್ಯಕ್ತಿತ್ವ ಇರುವಂತಹ ಮನುಷ್ಯ ಈಗ ಚಿತ್ರರಂಗದ ಹಲವರು ಈ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆ ಚಿತ್ರರಂಗದಲ್ಲಿ ದರ್ಶನ್ ಅಂತಂದ್ರೆ ಅವರ ಲೆವೆಲ್ಲೇ ಬೇರೆ. ಈಗ ಕನ್ನಡ ಚಿತ್ರರಂಗ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೆ, ಬಿಕಾಸ್ ಅವರು ಒಳಗಡೆ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಎರಡೆರಡು ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಒಂದು, ದರ್ಶನ್ ಅವರು ಆದಷ್ಟು ಬೇಗ ಇದರಿಂದ ಕ್ಲಿಯರ್ ಆಗಿ ಆಚೆ ಬರಲಿ, ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಅವರು ಮೊದಲನೇ ತರ ಬ್ಯಾಕ್ ವಿತ್ ಬ್ಯಾಂಗ್ ಅಂತಾರಲ್ಲ, ಆ ರೀತಿ ಬರಲಿ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಈಗ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಐ ಥಿಂಕ್ ಯು ಆರ್ ಅವೇರ್ ಆಫ್ ಇಟ್. ಈಗ ದಿಂಬು ಹಾಸಿಗೆಗೋಸ್ಕರನು ಅವರು ಕಷ್ಟ ಬೀಳುವಂತ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ 15-25 ದಿನದಿಂದ ವಿಚಾರಣೆ, ದರ್ಶನ್ಗೆ ದಿಂಬು ಹಾಸಿಗೆ ಕೊಡಬೇಕು ಕೊಡಬಾರದು ಅದನ್ನ ಡಿಸೈಡ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಇನ್ನೂ ದಿಂಬು ಹಾಸಿಗೆ ಸಿಕ್ಕಿಲ್ಲ. ಜೈಲ್ ಮ್ಯಾನುವಲ್ ಪ್ರಕಾರ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಇಷ್ಟೆಲ್ಲ ಕಷ್ಟವನ್ನ ಎದುರಿಸ್ತಾರಂತ ಮನುಷ್ಯ. ಕೆಲವರು ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ, ಮಾಡಿದ್ರು ಮಹಾರಾಯ, ಅವ್ರು ಮಾಡಿದಾರೆ ಅನುಭವಿಸ್ತಾರೆ ಬಿಡಿ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವರು ಪಾಪ ಅವ್ರಿಗೆ ಈ ರೀತಿ ಆಗ್ಬಾರ್ದಾಗಿತ್ತು ಅಂತ. ನೀವು ಯಾವ ಕೆಟಗರಿ ಸೇರ್ತೀರಿ? ನನ್ ಜೊತೆ ಅಂದ್ರೆ ನಾನ್ ನೋಡ್ದಂಗೆ ನಾನು ಕಂಡಂತೆ ಆಗ್ಬಾರ್ದಿತ್ತು, ಅಂತ ವ್ಯಕ್ತಿತ್ವದ ಮನುಷ್ಯನ್ಗೆ ಆಗ್ಬಾರ್ದಿತ್ತು. ಮೇ ಬಿ ಇಟ್ಸ್ ಜಸ್ಟ್ ಅ ಫೇಸ್ ಸರ್, ಇದೊಂದು ಟೈಮ್, ಹಿಂಗೆ ಇರಲ್ಲ ಅಲ್ವಾ ಕಾಲ. ಮೇ ಬಿ ಇದೊಂದು ಟೈಮ್, ಇದೊಂದು ಬ್ಯಾಡ್ ಫೇಸ್, ಇದನ್ನ ದಾಟ್ ಬರ್ತಾರೆ. ಸೊ ಹಿ ಮೈಟ್, ಅಂಡ್ ಐ ವಿಶ್ ದ ಬೆಸ್ಟ್ ಫಾರ್ ಹಿಮ್. ಅವರ ವಿರುದ್ಧ ಕೇಳಿ ಬರ್ತಿರುವ ಆರೋಪಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಅಂದ್ರೆ ಏನೇನು ಆರೋಪಗಳಿದೆ? ಅವರು ರೇಣುಕಾಸ್ವಾಮಿ ವಿಚಾರವಾಗಿ, ಕೊಲೆ ಮಾಡಿರೋ ವಿಚಾರವಾಗಿ, ಕೊಲೆ ಆರೋಪ, ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆಯಾ? ಖಂಡಿತವಾಗ್ಲೂ ನೋಡ್ತೀವಲ್ಲ ಸರ್ ಟಿವಿಲಿ, ಅದನ್ನ ನೋಡ್ತೀವಿ. ಸೊ ಅದನ್ನೆಲ್ಲ ಒಂದ್ಸರಿ ನೀವು ರಿಕಾಲ್ ಮಾಡ್ಕೊಂಡಾಗ, ಈ ಕಡೆ ಈಗ ಅವ್ರು ಎದುರಿಸ್ತಾ ಇರುವಂತಹ ಈ ಎಲ್ಲ ಸಮಸ್ಯೆಗಳನ್ನ ನೋಡಿದಾಗ ಯಾವುದು ಬೆಟರ್ ಅನ್ಸುತ್ತೆ? ಐ ಮೀನ್ ಅಂದ್ರೆ ಇಟ್ಸ್ ಸ್ಟಿಲ್ ನಾಟ್ ಪ್ರೂವನ್ ಎನಿಥಿಂಗ್ ಅಲ್ವಾ ಸರ್. ಅದ್ರ ಮೇಲೆ ನಾವು ಡಿಸಿಷನ್, ನಮ್ಮ ಒಪಿನಿಯನ್ಸ್ ಕೂಡ ತಪ್ಪಾಗತ್ತೆ. ಕಾನೂನು ಕೈಯಲ್ಲಿದೆ, ವಿ ಆಲ್ ರೆಸ್ಪೆಕ್ಟ್ ದ ಲಾ, ಲೆಟ್ ದ ಲಾ ಡಿಸೈಡ್. ಸೊ ನಾವ್ ಯಾರು ಅಲ್ಲ ಅದನ್ನ ಕೂತು ಅವ್ರಿಗೆ ಹಂಗ್ ಮಾಡ್ಬೇಕಿತ್ತು, ಅವ್ರು ಹಿಂಗ್ ಮಾಡ್ಬೇಕಿತ್ತು. ಲೆಟ್ ಇಟ್ ಗೆಟ್ ಪ್ರೂವನ್. ಸೊ ಪ್ರೂವ್ ಆದ್ಮೇಲೆ ವಿ ಕ್ಯಾನ್ ಡಿಸೈಡ್ ಆನ್ ಇಟ್. ಇದು ಪ್ರೂವ್ ಆಗಿಲ್ಲ ಅಂದ್ರೂ ವಿ ಕ್ಯಾನ್ ಡಿಸೈಡ್ ಆನ್ ಇಟ್. ಕೆಲವರು ಹಿಂಗೂ ಹೇಳ್ತಾರೆ, ಅಂದ್ರೆ ಕಾನೂನು ಕೈಗೆ ತೊಗೊಳ್ಳುವಂತ ಅಗತ್ಯನೇ ಇರಲಿಲ್ಲ, ಒಂದು ಫೋನ್ ಮಾಡಿ ಅದನ್ನ ಅಲ್ಲೇ ಸರಿಪಡಿಸಿದ್ರೆ ಆಗ ಹೋಗಿರೋದು, ಇಷ್ಟೆಲ್ಲ ಬೇಕಾಗಿರೋ ಅವಶ್ಯಕತೆ ಇತ್ತ ಅಂತಾನು ಹೇಳ್ತಾರೆ. ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿಥಿಂಗ್ ಟು ಸೇ, ಬಿಕಾಸ್ ಐ ಡೋಂಟ್ ನೋ ದ ಸಿಚುವೇಶನ್ಸ್. ಸೊ
ನೋ, ಐ ಡೋಂಟ್ ನೋ. ಯಾ, ಸೊ ಏನ್ ವಿಶ್ ಮಾಡ್ತೀರಿ ದರ್ಶನ್ ಅವ್ರು? ಐ ವಿಶ್ ಹಿಮ್ ದ ಬೆಸ್ಟ್ ಆಲ್ವೇಸ್.